ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ನೋಡ್ಲತ್ತಿರಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಇವತ್ತು ನಾನು ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸ್ ಡಿಸೈನ್ಸು ಮತ್ತು ಬ್ಲೌಸ್ ಪ್ಯಾಟರ್ನ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಡಿಸೈನ್ಸ್ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ ಮುಂದುವರಲಿಕ್ಕೆ ಎಲ್ಲರೂ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದೂ ಕೂಡ ಅಷ್ಟೇ ನೀಟಾಗಿ ಅಷ್ಟೇ ಚೆನ್ನಾಗಿ ಡಿಸೈನ್ಸ್ ಬಂದಾವೆ. ಯಾವ ರೀತಿಯಾಗಿ ಬಂದಾವ ಅಂಥೇಳಿ ನೋಡೋಣ ಅಂತ ಬನ್ನಿರಿ. ಮೊದಲಿಗೆ ನಾನು ನೋಡ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ. ಇಷ್ಟೊಂದು ಬ್ಲೌಸಸ್ನ ನಾನು ಸ್ಟಿಚಿಂಗ್ನ ಮಾಡಿದ್ದೀನಿ, ಒಂದೊಂದು ಡಿಫ್ರೆಂಟಾಗಿ ಮಾಡಿದ್ದೀನಿ. ಆದರೆ ಒಂದಿಷ್ಟು ಬ್ಲೌಸಸ್ನ ನಾನು ಸ್ಟಿಚಿಂಗ್ ಮಾಡುವಾಗ ಸೇರ್ ಮಾಡ್ಲಿಕ್ಕೆ ಆಗಿಲ್ಲ ನಿಮಗೆ. ಯಾಕೆ ಅಂಥೇಳಿ ಆಲ್ರೆಡಿ ವಿಡಿಯೋ ಒಳಗೆ ಹೇಳಿನಿ. ಯಾಕಂತಂದ್ರೆ ನನ್ನ ಮಗನ ಜೊತೆಗೆ ಮತ್ತು ಮನೆ ಕೆಲಸ ಜೊತೆಗೆ ಯಾವಾಗ ಒಂದು ಸ್ವಲ್ಪ 5 ನಿಮಿಷ 10 ನಿಮಿಷ ಟೈಮಿಂಗ್ ಇರುತ್ತಲ್ಲ, ಸ್ವಲ್ಪ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಫಿನಿಶಿಂಗ್ ಮಾಡ್ತೀನಿ. ಹಾಗೆ ಸಂಜೆ ಟೈಮ್ ಒಳಗೆ ಯಾವುದಾದ್ರೂ ಒಂದು ಡಿಸೈನ್ನ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ಸೊ ಆದಷ್ಟು ಬ್ಲೌಸ್ ಡಿಸೈನ್ಸ್ ನಾನು ಸ್ಟಿಚಿಂಗ್ ಮಾಡಿ ಅಂತಂದರೆ ಇನ್ನು ಬರುವಂಥ ವಿಡಿಯೋ ಒಳಗೆ ನಿಮ್ಮ ಜೊತೆ ಸ್ಟಿಚಿಂಗ್ ವಿಡಿಯೋ ಕೂಡ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವಾಗ ನಾನು ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಈ ಬ್ಲೌಸ ತುಂಬಾ ನೀಟಾಗಿ ಬಂದೈತಿ. ಮತ್ತು ಸಿಲ್ವರ್ ಕಲರ ನಾನು ಥ್ರೆಡ್ ಪೈಪಿಂಗ್ನ ಮಾಡೀನಿ. ಸ್ಲೀವ್ಗೆ ಕೊಟ್ಟಿಲ್ಲ ನಾನು. ಫ್ರಂಟ್ ಸೈಡ್ ಕೊರಳಿಗೆ ಮತ್ತು ಬ್ಯಾಕ್ ಸೈಡ್ ಕೊರಳಿಗೆ ಕೂಡ ಈ ರೀತಿಯಾಗಿ ಪೈಪಿಂಗ್ನ ಕೊಟ್ಟನಿ. ಅದೇ ಒಂದು ಹೈಲೈಟಾಗಿ ಕಾಣಿಸ್ಲತ್ತೈತಿ. ವಿಯರ್ ಮಾಡಿದ ನಂತರ ಕೂಡ ಅಷ್ಟೇ ನೀಟಾಗಿ ಕಾಣಿಸ್ತೈತಿ, ನೋಡ್ತಾ ಇರ್ಬೋದು. ಹಾಗೆ ಸ್ಲೀವ್ಗೆ ಈ ರೀತಿಯಾಗಿ ನಾನು ಡಿಸೈನ್ನ ಮಾಡಿದ್ದೀನಿ ಸಿಂಪಲ್ಲಾಗಿ. ಏನು ಸಾಡಿ ಬಾರ್ಡರ್ ಏನು ಬಂದಿತ್ತಲ್ಲ, ಸ್ವಲ್ಪನೇ ಬಂದಿತ್ತಿದ್ದು ಬ್ಲೌಸ್ಗೆ. ಹೀಗಾಗಿ ಈ ರೀತಿಯಾಗಿ ಡಿಸೈನ್ ಮಾಡಿದ್ರೆ ಬಂದಿತ್ತು ಅಂಥೇಳಿ ಸಿಂಪಲ್ಲಾಗಿ ನಾನು ಈ ಒಂದು ಸ್ಲೀವ್ ಡಿಸೈನ್ನ ಮಾಡೀನಿ. ಇವಾಗ ನೋಡ್ತಾ ಇರ್ಬೋದು, ಅಷ್ಟೇ ನೀಟಾಗಿ ಕೂಡ ಬಂದೈತಿ. ಬ್ಯಾಕ್ ಸೈಡಲ್ಲಿ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸೈನ್ನ ಮಾಡಿಲ್ಲ. ಸಿಂಪಲ್ಲಾಗಿ ನಾನು ಇಷ್ಟೇ ಸಿಂಪಲ್ಲಾಗಿ. ಯಾಕಂತಂದ್ರೆ ಸ್ವಲ್ಪ ವರ್ಕ್ ಬಂದಿತ್ತಲ್ಲ, ಸೊ ಈ ರೀತಿಯಾಗಿ ಫ್ಲವರ್ ಬಂದಿದ್ದು. ಸೊ ಸೆಂಟರಲ್ಲಿ ಅಷ್ಟೇ ನೀಟಾಗಿ ವರ್ಕ್ ಮಾಡಿದ ರೀತಿಯೇ ಕಾಣಿತ್ತು. ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಸು ಏನು ಬೇಡ. ಈ ರೀತಿಯಾಗಿ ಸಿಲ್ವರ್ ಕಲರ್ ಈ ರೀತಿಯಾಗಿ ಪೈಪಿಂಗ್ ಕೊಟ್ಟರೆ ಸಾಕಂತ ಹೇಳಕತ್ತಿದ್ರು. ಹಾಗೆ ಸಿಂಪಲ್ಲಾಗಿ ಒಂದು ಡೋರಿನ ಮಾಡಿ ಈ ರೀತಿಯಾಗಿ ನಾನು ಬ್ಲೌಸ್ನ ರೆಡಿ ಮಾಡಿದ್ನಿ. ಸೆಕೆಂಡ್ ಬ್ಲೌಸ್ ನೋಡ್ರಿ, ಇದು ಸಾಡಿ ಬಂದುಬಿಟ್ಟು ಫುಲ್ ರೆಡ್ ಕಲರ್ ಸಾಡಿ ಇತ್ತು. ಬಟ್ ಬ್ಲೌಸ್ ಏನಾಯ್ತಲ್ಲ, ಈ ರೀತಿಯಾಗಿ ಗೋಲ್ಡನು ಮತ್ತು ರೆಡ್ ಈ ರೀತಿಯಾಗಿ ಮಿಕ್ಸ್ ಇತ್ತು. ಹೀಗಾಗಿ ರೆಡ್ ಕಲರ್ ಸಾಡಿ ಮತ್ತು ಗ್ರೀನ್ ಕಲರ್ ಎರಡೂ ಕೂಡ ಮಿಕ್ಸ್ ಇತ್ತು. ಈ ರೀತಿಯಾಗಿ ನಾನು ಬಾರ್ಡರ್ ಇತ್ತಲ್ಲ, ಸಾಡಿ ಒಂದು ಬ್ಲೌಸ್ ಪೀಸ್ದೇನು ಬಾರ್ಡರ್ ಇತ್ತಲ್ಲ ಅದನ್ನೇ ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ಒಂದು ಸಿಂಪಲ್ಲಾಗಿ ಡಿಸೈನ್ನ ಮಾಡಿದ್ದೀನಿ. ಪ್ಯಾಚ್ ವರ್ಕ್ನ ಕೊಟ್ಟು ಸಿಂಪಲ್ಲಾಗಿ ಅವರು ನಿಮಗೆ ಯಾವ ರೀತಿಯಾಗಿ ಡಿಸೈನ್ ಮಾಡ್ಬೇಕು ಅನ್ಸುತ್ತಲ್ಲ, ಸೊ ಸಿಂಪಲ್ಲಾಗಿ ಚೆನ್ನಾಗಿ ಮತ್ತು ಲೇಸನ್ನು ಒಂದೇ ಯೂಸ್ ಮಾಡೀನಿ. ಮತ್ತು ರೌಂಡ್ ನೆಕ್ಕಿಗೆ ನಾನು ಪೈಪಿಂಗ್ನ ಮಾಡೀನಿ. ನೋಡ್ತಾ ಇರ್ಬೋದು, ತುಂಬಾ ವಿಯರ್ ಮಾಡಿದ ನಂತರ ಅಂತೂ ತುಂಬಾ ನೀಟಾಗಿ ಕಾಣಿಸ್ತೈತಿ. ನಂತರ ಈ ಬ್ಲೌಸ್ ಕೂಡ ಈ ಒಂದು ಬ್ಯಾಕ್ ನೆಕ್ ಡಿಸೈನ್ನ ನನಗೆ ತುಂಬಾ ಇಷ್ಟ ಆಯಿತು. ಸೊ ಇನ್ನು ಇದನ್ನು ಐರನ್ ಕೂಡ ಮಾಡಿಲ್ಲ. ಐರನ್ ಮಾಡಿದ ನಂತರ ತುಂಬಾ ನೀಟಾಗಿ ಬರ್ತೈತಿ. ಸೊ ಇದನ್ನ ಬ್ಲೌಸ್ನ ರೆಡಿ ಆದ ಕೂಡಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತೀನಿ. ಅಷ್ಟೇ ಸಿಂಪಲ್ ಆದರೂ ಕೂಡ ಅಷ್ಟೇ ಬ್ಲೌಸ್ ಏನು ಬಾರ್ಡರ್ ಉಳಿದಿತ್ತಲ್ಲ, ಮಿಕ್ಕಿದ ಬಾರ್ಡರ್ನ ತಗೊಂಡು ಈ ರೀತಿಯಾಗಿ ಆ ಡಿಸೈನ್ನ ಮಾಡೀನಿ. ಅಂದರೆ ಸಾಡಿ ಕಲರ್ ಏನಿತ್ತಲ್ಲ ಅದೇ ಕಲರ ಒಂದು ಲೇಸನ್ನು ಯೂಸ್ ಮಾಡೀನಿ. ಸೊ ರಿಯಲಾಗಿ ನೋಡ್ಲಿಕ್ಕೆ ಕೂಡ ಬ್ಲೌಸ್ ತುಂಬಾ ಚೆನ್ನಾಗಿ ನೀಟಾಗಿ ಬಂದಿತ್ತು. ಇದು ನಾನು ನೋಡ್ತಾ ಇರ್ಬೋದು, ಸೈಡೆಲ್ಲ ನಾನು ಪೈಪಿಂಗ್ನ ಕೊಟ್ಟು ಯಾವ ರೀತಿಯಾಗಿ ಡಿಸೈನ್ನ ಮಾಡೀನಿ. ಕಸ್ಟಮರ್ಸ್ ಕೂಡ ಅವರು ತುಂಬಾ ಇಷ್ಟಪಟ್ಟರು ಈ ಡಿಸೈನ್ನ. ನೋಡ್ತಾ ಇರ್ಬೋದು, ಪ್ಯಾಟರ್ನ್ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಈ ರೀತಿಯಾಗಿ ಬ್ಲೌಸ್ ಡಿಸೈನ್ನ ನಾನು ಸ್ಟಿಚಿಂಗ್ ಮಾಡಿದೆ. ಕಸ್ಟಮರ್ಸ್ ಜಾಸ್ತಿ ಜನ ಏನಂತಾರೆ ಅಂತಂದರೆ, ನೀವೇ ಚಾಯ್ಸ್ ಮಾಡಿ ಯಾವುದಾದ್ರೂ ಒಂದು ಒಳ್ಳೆ ಡಿಸೈನ್ನ ನಿಮಗೂ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿರ್ತಾರೆ. ಆಲ್ಮೋಸ್ಟ್ ಆಲ್ ಜಾಸ್ತಿ ಜನ ಎಲ್ಲರೂ ನಮ್ಮ ಮೇಲೇ ಬಿಟ್ಬಿಟ್ಟಿರ್ತಾರೆ ನೋಡಿ. ಈ ರೀತಿ ಇದು ಫ್ರಂಟ್ ಸೈಡ್
ಕಟೋರಿ ಐತಿ. ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿ ಸಿಂಪಲ್ ಡಿಸೈನ್ನ ನಾನು ಮಾಡೀನಿ. ಒಂದು ಸಾಡಿ ಕಲರ ಬ್ಲೌಸ್ ಪೀಸನ್ನು ಯೂಸ್ ಮಾಡಿ ಈ ರೀತಿಯಾಗಿ ನಾನು ಡಿಸೈನ್ನ ಮಾಡೀನಿ. ಅದು ಕೂಡ ಬ್ಲೌಸಸ್ನ ಇನ್ನೂ ಐರನ್ ಮಾಡಿ ಇನ್ನೂ ಇಡಬೇಕು. ಇವಾಗ ಅವಸರದೊಳಗೆ ಹಾಗೇನೆ ವಿಡಿಯೋನ ಮಾಡ್ಲಾಕತ್ತೀನಿ. ಹಾಗೆ ಡೋರಿ ಕೂಡ ಸಿಂಪಲ್ಲಾಗಿ ಅವನು ಕೂಡ ಅಷ್ಟೇ ಚೆನ್ನಾಗಿ ಬಂದಿದ್ವು. ಲಟ್ಕನ್ ಡಿಸೈನ್ನ ನೀವು ನೋಡ್ತಾ ಇರ್ಬೋದು. ಅಷ್ಟೇ ಸಿಂಪಲ್ಲಾಗಿ ಈ ರೀತಿಯಾಗಿ ನಾನು ಲಟ್ಕನ್ ಡಿಸೈನ್ನ ಮಾಡೀನಿ. ಬ್ಯಾಕ್ ನೆಕ್ ಡಿಸೈನ್ ಕೂಡ ಸಿಂಪಲ್ಲಾಗಿದ್ರೂ ತುಂಬಾ ಚೆನ್ನಾಗಿ ಬಂದಿತ್ತು. ಇದು ನಾನು ಸ್ವಲ್ಪ ಸ್ಟೋನ್ ಚೈನ್ನ ಯೂಸ್ ಮಾಡಿದ್ದೀನಿ. ಹಾಗೆ ಒಂದೊಂದು ಕುಂದನ್ಸ್ನ ಅಟ್ಯಾಚ್ ಮಾಡೀನಿ. ನೀವು ನೋಡ್ತಾ ಇರ್ಬೋದು. ಒಂದೊಂದು ಗೋಲ್ಡನ್ ಕಲರ ಕುಂದನು ಮತ್ತು ಅದಕ್ಕೆ ಸ್ಟೋನ್ ಚೈನ್ನ ಹಾಕಿ ಈ ರೀತಿಯಾಗಿ ಬ್ಲೌಸ್ನ ಫಿನಿಶಿಂಗ ಮಾಡೀನಿ. ಇದು ಬ್ಲೌಸ್ ನೋಡಿರಿ, ಇದು ತುಂಬಾ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಕೂಡ. ಆಲ್ರೆಡಿ ಒಂದು ಬ್ಲೌಸ್ ಏನು ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಸಿಂಪಲ್ಲಾಗಿ ಈ ರೀತಿಯಾಗಿ ಸ್ಲೀವ್ ಡಿಸೈನ್ನ ಮಾಡೀನಿ. ಬಾರ್ಡರ್ ಕಡಿಮೆ ಇತ್ತು ಅಂತಂದರೆ ಫುಲ್ ಸ್ಲೀವ್ ರೌಂಡಿಂಗ್ಗೆ ಬರ್ತಿರ್ಲಿಲ್ಲ ಅದು. ಹೀಗಾಗಿ ಈ ರೀತಿಯಾಗಿ ಸ್ಲೀವ್ ಡಿಸೈನ್ನ ಮಾಡಿದೆ. ಬ್ಯಾಕಲ್ಲಿ ಕೂಡ ನೋಡಿರಿ ಈ ರೀತಿಯಾಗಿ ನಾನು ಸಾಡಿ ಏನಿತ್ತಲ್ಲ ಸಾಡಿ ಕ್ಲಿಯರ ಬ್ಲೌಸ್ನ ಯೂಸ್ ಮಾಡಿ ಈ ರೀತಿಯಾಗಿ ಡಿಸೈನ್ನ ಮಾಡಿದ್ದೀನಿ. ನೀವು ಸುತ್ತಲೂ ನೋಡ್ತಾ ಇರ್ಬೋದು. ಅದನ್ನ ನಾನು ಅತಿ ಸಣ್ಣದಾಗಿ ಇದಕ್ಕೆ ಸಣ್ಣದಾಗಿ ಕೂಡ ನಾವು ಡೋರಿನ ಮಾಡಿ ಈ ರೀತಿಯಾಗಿ ಡಿಸೈನ್ನ ಮಾಡ್ಬೋದು. ನಮಗೆ ಎಷ್ಟು ಬೇಕಲ್ಲ ಅಷ್ಟು ಇನ್ನೂ ಸ್ವಲ್ಪ ನಮ್ಗೆ ಸಣ್ಣದಾಗಿ ಬೇಕಾದರೂ ಡಿಸೈನ್ ಮಾಡ್ಬೋದು. ವೇರ್ ಮಾಡಿದ ನಂತರ ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಕೂಡ ನೋಡಿರಿ ನನಗೆ ಇದೊಂಥರ ಇರಲಿ ಅಂಥೇಳಿ ನಾನು ಡಿಸೈನ್ನ ಮಾಡಿದೆ. ಹಾಗಾಗಿ ಕಸ್ಟಮರ್ಸ್ ಕೂಡ ನಾನು ಮಾಡಿರ್ತಕ್ಕಂಥ ಡಿಸೈನ್ ಕೂಡ ತುಂಬಾ ಇಷ್ಟಪಡ್ತಾರೆ. ಇದು ನೋಡ್ತಾ ಇರ್ಬೋದು ನೀವು ಲೇಸ ಮತ್ತು ಈ ರೀತಿಯಾಗಿ ಯೂಸ್ ಮಾಡಿ ಒಂದು ಸಿಂಪಲ್ಲಾಗಿ ಬ್ಲೌಸ್ನ ಸ್ಟಿಚಿಂಗ ಮಾಡೀನಿ. ಬ್ಯಾಕಲ್ಲಿ ಯಾವುದೇ ರೀತಿಯಾಗಿ ಇರ್ತಕ್ಕಂಥ ಡಿಸೈನ್ ಇಲ್ಲ. ಇದು ಕಾಟನ್ ಸೀರೆ ಇತ್ತು ನೋಡಿರಿ. ಹೀಗಾಗಿ ಸಿಂಪಲ್ಲಾಗಿ ಈ ರೀತಿಯಾಗಿ ಒಂದು ರೌಂಡ್ ನೆಕ್ ಇಟ್ಟು ನಾನು ಡಿಸೈನ್ನ ರೆಡಿ ಮಾಡೀನಿ. ಲಟ್ಕನ್ ಕೂಡ ಸಿಂಪಲ್ಲಾಗಿ ಈ ರೀತಿಯಾಗಿ ಸ್ವಲ್ಪ ಬಾರ್ಡರು ಮತ್ತು ಬ್ಲೌಸ್ ಪೀಸ್ನ ಯೂಸ್ ಮಾಡಿ ಸಿಂಪಲ್ಲಾಗಿ ಮಾಡಿದ್ದೀನಿ. ಡೋರಿ ಕೂಡ ಅಷ್ಟೇ ಸಣ್ಣದಾಗಿ ಅಷ್ಟೇ ನೀಟಾಗಿ ಕೂಡ ಬಂದಿದ್ವು. ಇದನ್ನ ಈ ರೀತಿಯಾಗಿ ಬ್ಲೌಸ ಫಿನಿಶಿಂಗ ಬಂದೈತಿ. ಇದು ಕೂಡ ಸಿಂಪಲ್ಲಾಗಿ ಬ್ಲ್ಯಾಕ್ ಕಲರ್ ಸಾಡಿ ನೋಡ್ರಿ, ಸಾಡಿ ಇತ್ತು ಅದು ಮ್ಯಾಚ್ ಆಗುತ್ತೆ ಅಂಥೇಳಿ ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಯಾರು. ಒಟ್ಟು ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಸಿಂಪಲ್ಲಾಗಿ ಒಂದು ಸಣ್ಣದಾಗಿ ಲೇಸ್ನ ಯೂಸ್ ಮಾಡಿ ಈ ರೀತಿಯಾಗಿ ವರ್ಕ್ನ ಮಾಡೀನಿ. ಇದು ವೇರ್ ಮಾಡಿದ ನಂತರ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ. ಹಾಗಾಗಿ ಈ ರೀತಿಯಾಗಿ ಇರಲಿ ಅಂಥೇಳಿ ನಾನು ಈ ರೀತಿಯಾಗಿ ಡಿಸೈನ್ನ ಮಾಡೀನಿ. ಇನ್ನು ಐರನ್ ಮಾಡಿದ ನಂತರ ತುಂಬಾ ನೀಟಾಗಿ ಕಾಣಿಸುತ್ತೆ. ಮತ್ತು ಯಾವುದೇ ರೀತಿಯಾಗಿದೆ ರೌಂಡ್ ನೆಕ್ ಇಟ್ಟನಿ, ಯಾವುದೇ ಡೋರಿನ ಯೂಸ್ ಮಾಡಿಲ್ಲ. ಈ ರೀತಿಯಾಗಿ ಡಿಸೈನ್ನ ಮಾಡೀನಿ. ಪ್ರತಿಯೊಂದು ಬ್ಲೌಸಸ್ ಕೂಡ ಅಷ್ಟೇ ನೀಟಾಗಿ ಬಂದಾವ. ಈ ಬ್ಲೌಸ್ ಕೂಡ ನೋಡ್ತಾ ಇರ್ಬೋದು ನೀವು. ಇದು ಪ್ಲೇನ್ ಬ್ಲೌಸ್ ಇತ್ತು, ಯಾವುದೇ ಬಾರ್ಡರ್ ಇರಲಿಲ್ಲ. ಬ್ಲೌಸ್ ಪೀಸ್ ಏನಿತ್ತಲ್ಲ ಬ್ಲೌಸ್ ಪೀಸ್ಗೆ ಯಾವುದೇ ಬಾರ್ಡರ್ ಬಂದಿರಲಿಲ್ಲ. ಹೀಗಾಗಿ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಸೊ ನಾನು ಗೋಲ್ಡನ್ ಕಲರ್ ಮಿಕ್ಸ್ ಇತ್ತಲ್ಲ, ಹೀಗಾಗಿ ನಾನು ಗೋಲ್ಡನ್ ಕಲರ್ ಬಟ್ಟೆನ ಯೂಸ್ ಮಾಡಿ ನಾನು ಈ ರೀತಿಯಾಗಿ ಡಿಸೈನ್ ಮಾಡಬಹುದು ಅಂತ ಹೇಳಿದೆ. ಸೊ ಅವರು ಸಾಡಿ ನೋಡಲಿಕ್ಕೆ ತುಂಬ ಚೆನ್ನಾಗೈತಿ, ಸೊ ನಮಗೆ ಒಂದು ಸಿಂಪಲ್ಲಾಗಿ ವರ್ಕ್ನ ಮಾಡಿಕೊಡಿ ಅಂತ ಹೇಳಿದರು. ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಯಾವುದೇ ಬೀಡ್ಸ್ನ ಯೂಸ್ ಮಾಡಿಲ್ಲ. ನಾನು ಎಲ್ಲ ಕೂಡ ಸ್ಟಿಚಿಂಗ್ ಮಾಡಿ ನೋಡ್ತಾ ಇರ್ಬೋದು. ಪ್ರಿಂಟೆಡ್ ರೀತಿಯೇ ಬಂದೈತಿ ಈ ರೀತಿಯಾಗಿ. ಬ್ಯಾಕ್ ನೆಕ್ ಅಂತೂ ತುಂಬಾ ನೀಟಾಗಿ ಬಂದಿತ್ತು ಇದು ಬ್ಲೌಸ. ಇದು ಕೂಡ ಇಷ್ಟ ಆಯಿತು. ಸೊ ಅವರು ಕೂಡ ನಿಮ್ಗೆ ಇಷ್ಟ ಆದ ರೀತಿಯಾಗಿ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಹೀಗಾಗಿ ಈ ಒಂದು ಡಿಸೈನ್ನ ನಾನು ಚಾಯ್ಸ್ ಮಾಡಿ ಇದನ್ನ ಸ್ಟಿಚಿಂಗ್ನ ಮಾಡಿದ್ನಿ. ಹಲವಾರು ಬ್ಲೌಸಸ್ನ ಸ್ಟಿಚಿಂಗ್ ಮಾಡ್ತೀನಿ, ಬಟ್ ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಹೀಗಾಗಿ ಸ್ವಲ್ಪ ಟೈಮ್ ಇದ್ದಾಗಲೂ ಕೂಡ ನಾನು ಸ್ಟಿಚಿಂಗ್ ಮಾಡಿರ್ತೀನಿ. ಇವಾಗ ವಿಡಿಯೋ ಮಾಡಬೇಕಂತಂದರೆ ಫುಲ್ ವಿಡಿಯೋ ಎಲ್ಲ ನಾನು ಶೂಟ್ ಮಾಡಬೇಕಾಗಿರ್ತೈತಿ. ಹೀಗಾಗಿ ಒಂದೊಂದು ಸರ್ತಿ ವಿಡಿಯೋ ಮಾಡ್ಲಿಕ್ಕಾಗದೆ ಕಾರಣಕ್ಕಾಗಿ ಅಪ್ಲೋಡ್ ಮಾಡ್ಲಿಕ್ಕಾಗೋದಿಲ್ಲ. ಅದ್ರೊಳಗೆ ಅಡ್ಜಸ್ಟ್ ಮಾಡಿ ಒಂದೊಂದು ವಿಡಿಯೋನ ನಾನು ಅಪ್ಲೋಡ್ನ ಮಾಡಿರ್ತೀನಿ. ಇದು ನೋಡ್ತಾ ಇರ್ಬೋದು ನೀವು ಬ್ಲೌಸನ್ನ
ಸಿಂಪಲ್ಲಾಗಿ ನಾನು ಒಂದು ಸಾಡಿ ಕಲರ್ ಏನೈತಲ್ಲ ಬಟ್ಟೆನ ಯೂಸ್ ಮಾಡಿ ಸ್ಟೋನ್ ಲೇಸ್ನ ಯೂಸ್ ಮಾಡಿ ಈ ರೀತಿಯಾಗಿ ನಾನು ಡಿಸೈನ್ನ ಸಿಂಪಲ್ಲಾಗಿ ಡಿಸೈನ್ನ ಮಾಡಿ ಒಂದು ಸಣ್ಣದಾಗಿರತಕ್ಕಂಥ ಪ್ಯಾಚ್ ವರ್ಕ್ನ ಯೂಸ್ ಮಾಡಿ ಲಟ್ಕನ್ನ ಸಿಂಪಲ್ಲಾಗಿ ಲಟ್ಕನ್ನ ಮಾಡಿ ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಕೂಡ ತುಂಬಾ ನೀಟಾಗಿ ಚೆನ್ನಾಗಿ ಕೂಡ ಬಂದಿತ್ತು. ಇದು ಕೂಡ ನನಗೆ ಬ್ಲೌಸ್ ತುಂಬಾ ಇಷ್ಟ ಆಯಿತು. ಸ್ಲೀವ್ಗೆ ಯಾವುದೇ ರೀತಿಯಾಗಿ ಡಿಸೈನ್ನ ಮಾಡಿಲ್ಲಗಿನಿ, ಹೀಗಾಗಿ ಬ್ಯಾಕ್ ಸೈಡ್ ಅಷ್ಟೇ ನಾನು ಡಿಸೈನ್ನ ಮಾಡಿ ಫ್ರಂಟ್ ಸೈಡಲ್ಲಿ ಕೂಡ ಸಾಡಿ ಕಲರ್ ಏನೈತಲ್ಲ ಅದರದ್ದೇ ಒಂದು ಪೈಪಿಂಗ್ನ ಕೊಟ್ಟಿದ್ನಿ. ಫೈನಲ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದೈತಿ ಅಂಥೇಳಿ. ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಇದೊಂದು ಸಿಂಪಲ್ ಬ್ಲೌಸ್. ಇದು ಫ್ರಂಟಲ್ಲಿ ಯಾವುದೇ ರೀತಿ ಲೇಸನ್ನು ಯೂಸ್ ಮಾಡಿಲ್ಲ. ಫ್ರಂಟಲ್ಲಿ ನೋಡ್ತಾ ಇರ್ಬೋದು ಕಟೋರಿ ಬ್ಲೌಸ್. ಇದು ಕಟೋರಿ ವಿತ್ ಲೈನಿಂಗ್ ಬ್ಲೌಸು. ಬ್ಯಾಕ್ ಸೈಡಲ್ಲಿ ಕೂಡ ಒಂದು ಸಿಂಪಲ್ಲಾಗಿ ಡೋರಿನ ಯೂಸ್ ಮಾಡೀನಿ. ರೌಂಡ್ ಶೇಪಲ್ಲಿ ಇಟ್ಟು ಯಾವುದೇ ರೀತಿಯಾಗಿ ಡಿಸೈನ್ ಬ್ಯಾಡ್ ಅಂತ ಹೇಳಿದರು. ಈ ರೀತಿಯಾಗಿ ಈ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡೀನಿ. ಎಷ್ಟು ನೀಟಾಗಿ ಬಂದೈತೆ ಅಂಥೇಳಿ ನೀವು ನೋಡ್ತಾ ಇರ್ಬೋದು. ಹಾಗೆ ಸ್ಲೀವ್ ಕೂಡ ಅಷ್ಟೇ ಶಾರ್ಟ್ಸ್ ಆಗಿದ್ದು, ಡೋರಿ ಮತ್ತು ಲಟ್ಕನ್ ಕೂಡ ಸಿಂಪಲ್ಲಾಗಿ ಯಾವುದೇ ಡಿಸೈನ್ನ ಮಾಡಿಲ್ಲ. ಸಿಂಪಲ್ಲಾಗಿ ಈ ರೀತಿಯಾಗಿ ಡೈಲಿ ವೇರಿಂಗೋಸ್ಕರ ಈ ರೀತಿಯಾಗಿ ಬ್ಲೌಸನ್ನು ನಾನು ಸ್ಟಿಚ್ ಮಾಡಿರ್ತೀನಿ. ಇಂಥವು ಸುಮಾರು ನಾನು ಬ್ಲೌಸ್ ಸ್ಟಿಚ್ ಮಾಡಿರ್ತೀನಿ. ಬಟ್ ಹಾಕಿದ್ದೆ ವಿಡಿಯೋ ಹಾಕೋದಾಕತ್ತೆ ಅಂಥೇಳಿ ಈ ರೀತಿಯಾಗಿ ನಾರ್ಮಲ್ ಬ್ಲೌಸ ಆಲ್ರೆಡಿ ವಿಡಿಯೋ ಹಾಕಿದ್ನಲ್ಲ, ಹೀಗಾಗಿ ಇವತ್ತು ಈ ಬ್ಲೌಸ್ನ ವಿಡಿಯೋ ಮಾಡಿರಲಿಲ್ಲ ನಾನು. ಹಾಗೆ ನೆಕ್ಸ್ಟ್ ಇನ್ನೊಂದು ಬ್ಲೌಸಸ್ನ ನೀವು ನೋಡ್ತಾ ಇರಬಹುದು. ಇದು ವರ್ಕ್ ನೋಡಿರಿ, ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿ ವರ್ಕ್. ಇದು ನನಗೆ ತುಂಬಾ ಇಷ್ಟ ಆಯಿತು. ಅಷ್ಟು ನೀಟಾಗಿ ಬಂದಿತ್ತು. ಈ ಒಂದು ಬ್ಲೌಸ್ ಡಿಸೈನ್ ಕೂಡ ಅಷ್ಟೇ ನೀಟಾಗಿತ್ತು. ಮತ್ತು ಫ್ರಂಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ವರ್ಕ್ ಕೂಡ ಎಷ್ಟು ನೀಟಾಗಿ ಬಂದೈತೆ ಅಂತ ಹೇಳಿ. ಸ್ಲೀವ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಫ್ರಂಟಲ್ಲಿ ಕೂಡ ನೋಡ್ತಾ ಇರ್ಬೋದು ವರ್ಕ್ ಅಂತೂ ತುಂಬಾ ನೀಟಾಗಿ ಅಷ್ಟೇ ಚೆನ್ನಾಗಿ ಮಾಡ್ಯಾರು. ಮತ್ತು ಸ್ಲೀವ್ಗೆಲ್ಲ ನೋಡ್ತಾ ಇರ್ಬೋದು ಅಷ್ಟೇ ಸಣ್ಣದಾಗಿ ಬುಟ್ಟಾಸನ್ನ ಕೊಟ್ಟಾರು. ಅದೇ ಹೈಲೈಟಾಗಿ ಕಾಣಿಸ್ಲಾಕತ್ತಿತ್ತು. ಸ್ಲೀವ್ ರೌಂಡಿಂಗಲ್ಲಿ ಕೂಡ ಅಷ್ಟೇ ಪ್ರತಿಯೊಂದು ಡಿಸೈನ್ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು. ಈ ಕಲರ್ ಕಾಂಬಿನೇಷನ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಈ ಒಂದು ಸಾಡಿ ಮತ್ತು ಇದು ಬ್ಲೌಸು ತುಂಬಾ ನೀಟಾಗಿ ಬಂದಿತ್ತು. ಇವಾಗ ಸಾಡಿ ಮೇಲೆ ಏನೈತಲ್ಲ ಅವರು ಒಂದು ಬೇರೆ ಬ್ಲೌಸ್ ಪೀಸ್ನ ಸೆಪ್ರೇಟಾಗಿ ತೊಗೊಂಡು ಈ ರೀತಿಯಾಗಿ ವರ್ಕ್ ಮಾಡಿರ್ತಕ್ಕಂಥ ಇದು ಬ್ಲೌಸು. ನೋಡ್ತಾ ಇರ್ಬೋದು ವರ್ಕ್ ಕೂಡ ತುಂಬಾ ಚೆನ್ನಾಗಿ ಬಂದೈತಿ. ಇದು ಎಂಬ್ರಾಯ್ಡಿಂಗ್ ವರ್ಕ್ದು 2 ಬ್ಲೌಸಸ್. ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದೈತಿ ಅಂಥೇಳಿ ನೋಡ್ತಾ ಇರ್ಬೋದು. ಅಷ್ಟೇ ನೋಡ್ಲಾಕ ಲುಕ್ಕಾಗಿ ಕೂಡ ಕಾಣಿಸ್ತೈತಿ. ಸ್ಟಿಚಿಂಗ್ ಎಷ್ಟು ನೀಟಾಗಿ ಬಂದೈತೆ ಅಂತ ಹೇಳಿ ನೋಡ್ತಾ ಇರಬಹುದು. ಡೋರಿ ಕೂಡ ರೆಡಿ ಡೋರಿನ ಅಟ್ಯಾಚ್ ಮಾಡೈತಿ. ಲಟ್ಕನ್ನು ಅಷ್ಟೇ ಸಿಂಪಲ್ಲಾಗಿ ಲಟ್ಕನ್ ಡಿಸೈನ್ನ ಮಾಡೈತಿ. ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮತ್ತು ಹ್ಯಾಂಡಲ್ ಮಾಡಿರ್ತಕ್ಕಂಥ ಎಂಬ್ರಾಯ್ಡ್ರಿ ತುಂಬಾ ಡಿಫ್ರೆಂಟ್ ಇರ್ತೈತಿ. ನೀವು ನೋಡ್ತಾ ಇರ್ಬೋದು ಎಲ್ಲಿನೂ ಕೂಡ ಹೆಚ್ಚು ಕಡಿಮೆ ಬಂದಿಲ್ಲ. ಎಷ್ಟು ಪರ್ಫೆಕ್ಟಾಗಿ ಡಿಸೈನ ಬಂದೈತೆ ಅಂಥೇಳಿ. ಈ ಡಿಸೈನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಇನ್ನೊಂದು ಬ್ಲೌಸ್ ಕೂಡ ಇದೇ ರೀತಿ ಒಳಗೆ ಒಂದು ಡಿಸೈನ್ನ ಮಾಡಿಸಿತ್ತು. ಹೀಗಾಗಿ ಇದು ನನ್ನ ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಬ್ಲೌಸ ಡಿಸೈನ್ಸ. ಇದನ್ನು ಕೇಳ್ತಾಯಿದ್ರು ಬ್ಲೌಸ್ ಡಿಸೈನ್ನ ಶೇರ್ ಮಾಡಿ ಅಂಥೇಳಿ. ಹೀಗಾಗಿ ನಾನು ಇವತ್ತು ಬ್ಲೌಸ್ ಡಿಸೈನ್ನ ಶೇರ್ ಮಾಡ್ಬೇಕಂಥೇಳಿ ವಿಡಿಯೋನ ಮಾಡ್ಲಾಕತ್ತೇನೆ. ನೀವು ಫೈನಲ್ ಲುಕ್ನ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದೈತೆ ಅಂಥೇಳಿ. ಬ್ಲೌಸ ಫಿನಿಶಿಂಗ್ ಆ ರೀತಿಯಾಗಿ ಬಂದೈತಿ ಅಂಥೇಳಿ ತಿಳಿಸಿ. ನಾನು ವರ್ಕ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಮತ್ತು ಕಟಿಂಗ್ ಮಾಡೋದು ಅಂಥೇಳಿ ಕೂಡ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಈ ಬ್ಲೌಸ್ ಕೂಡ ನೋಡು, ಇದು ಬ್ಲೌಸ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿ ಬಂದೈತಿ. ಈ ವರ್ಕ್ ಕೂಡ ಸಿಂಪಲ್ ಆದರೂ ಕೂಡ ಅಷ್ಟೇ ನೀಟಾಗಿ ಬಂದೈತಿ. ವರ್ಕ್ ನೀವು ನೋಡ್ತಾ ಇರಬಹುದು. ಮಧ್ಯ ಒಂದೊಂದು ಸ್ಟೋನ್ ಕೂಡ ಹಾಕಿ ಎಷ್ಟು ಚೆನ್ನಾಗಿ ಬಂದೈತಿ. ನೀವು ಸಿಂಪಲ್ಲಾಗಿ ಸ್ಮಾಲ್ ಬುಟ್ಟಾಸನ್ನ ಹಾಕಿ ಈ ರೀತಿಯಾಗಿ ಸ್ಲೀವ್ ರೌಂಡಿಂಗಲ್ಲಿ ಕೂಡ ತುಂಬಾ ನೀಟಾಗಿ ಬಂದೈತಿ. ಮತ್ತು ನೋಡ್ತಾ ಇರ್ಬೋದು ವರ್ಕ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ನೀಟಾಗಿ ಬಂದೈತಿ. ಬ್ಯಾಕ್ ಸೈಡ್ ಡಿಸೈನ್ ಕೂಡ ಅಷ್ಟೇ ನೀಟಾಗಿ ಬಂದೈತಿ. ಫ್ರಂಟ್ ಸೈಡಲ್ಲಂತೂ ನೋಡ್ತಾ ಇರ್ಬೋದು. ಬ್ಲೌಸ್ ಇದು ವರ್ಕ್ ಮಾಡಬೇಕಾಯ್ತು ಅಂತಂದ್ರೆ ಬ್ಲೌಸ್ ಮಾರ್ಕಿಂಗ ವೆರಿ ಇಂಪಾರ್ಟೆಂಟ್. ಹೀಗಾಗಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಸರಿಯಾಗಿ ಬರೋಂಗಿಲ್ಲ. ಬ್ಲೌಸ್ ಡಿಸೈನ್ ಇದು ಆಗಿ ಹೋಗ್ತೈತಿ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬ್ಲೌಸ ಬಂದೈತಿ ಅಂಥೇಳಿ. ಇದು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ ನೀವು ನೋಡ್ತಾ ಇರ್ಬೋದು. ಫುಲ್ ಬ್ಯಾಕಲ್ಲಿ ಕೊರಳಿನ ಸುತ್ತಲೂ ನೀವು ನೋಡ್ತಾ ಇರ್ಬೋದು ಸಣ್ಣದಾಗಿ ಯಾವ ರೀತಿಯಾಗಿ ಈ ರೀತಿಯಾಗಿ ಸಿಂಪಲ್ಲಾಗಿ ಲಟ್ಕನ್ ಡಿಸೈನ್ನ ಮಾಡೈತಿ. ವರ್ಕ್ ಕೂಡ ಅಷ್ಟೇ ನೀಟಾಗಿ ಬಂದೈತಿ. ಗೋಲ್ಡನ್ ಕಲರ ಮತ್ತು ಒಂದು ಸಾಡಿ ಕಲರ್ ಇತ್ತಲ್ಲ, ಅದೇ ಸಾಡಿ ಕಲರ ಥ್ರೆಡ್ನ ಯೂಸ್ ಮಾಡಿ ಈ ರೀತಿಯಾಗಿ ಡಿಸೈನ್ನ ಮಾಡೈತಿ. ಮತ್ತು ತುಂಬಾ ಸ್ಟೋನ್ ಅಟ್ಯಾಚ್ ಮಾಡೋದ್ರಿಂದ ತುಂಬಾ ಹೈಲೈಟಾಗಿ ಕಾಣಿಸ್ಲಾಕತ್ತಿದ್ದು ನೀವು ಫೈನಲಾಗಿ ನೋಡ್ತಾ ಇರ್ಬೋದು ಬ್ಲೌಸ್ ಫಿನಿಶಿಂಗ್ ಯಾವ ರೀತಿಯಾಗಿ ಬಂದೈತಿ ಅಂತ ಹೇಳಿ. ನಮ್ಮ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ವರ್ಕ್ ಬ್ಲೌಸ್ಗೆ ಯಾವ ರೀತಿಯಾಗಿ ನಾನು ಲೈನಿಂಗ್ನ ಕಟಿಂಗ್ ಮಾಡಿ ಮತ್ತು ಸ್ಟಿಚಿಂಗ್ ಮಾಡೋದಂತ ಹೇಳಿ ತಿಳಿಸ್ಕೊಡ್ತೀನಿ. ಯಾಕಂತಂದರೆ ಎಷ್ಟೊಂದು ಜನ ಕೇಳಾಕತ್ತಾರೋ ಈಗ ವರ್ಕ್ ಮಾಡಿರ್ತಕ್ಕಂಥ ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕು ಅಂತಂದ್ರೆ ತುಂಬಾ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ತುಂಬಾ ಕನ್ಫ್ಯೂಷನ್ ಆಗ್ತಿರ್ತೈತಿ. ಹೀಗಾಗಿ ನಾನು ಯಾವ ರೀತಿಯಾಗಿ ಕಟಿಂಗ್ ಮಾಡ್ತೀನಿ ಮತ್ತು ಸ್ಟಿಚಿಂಗ್ನ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ನಾನು ವರ್ಕ್ ಮಾಡ್ತಕ್ಕಂಥ ಆರಿ ವರ್ಕ್ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದ ನಂತರ ಅದನ್ನು ಸ್ಟಿಚಿಂಗನ್ನ ಯಾವ ರೀತಿಯಾಗಿ ಮಾಡೋದು ಅಂಥೇಳಿ ತೋರಿಸ್ತೀನಿ. ಎರಡು ಬ್ಲೌಸ್ ಕೂಡ ನೀವು ನೋಡ್ತಾ ಇರ್ಬೋದು. ಒಂದಕ್ಕಿಂತ ಒಂದು ಬ್ಲೌಸ್ ಡಿಸೈನ್ನ ಚೆನ್ನಾಗಿ ಕಾಣಿಸ್ಲಾಕತ್ತೈತಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬ್ಲೌಸ್ ಡಿಸೈನ್ ಇಷ್ಟ ಆಯಿತು ಅಂತಂದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನೋಡ್ಲತ್ತಿರಲ್ಲ ಹೊಸದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರೂ ಶೇರ್ ಮಾಡಿ. ಯಾರೆಲ್ಲ ನೋಡ್ಲತ್ತಿರ ಎಲ್ಲರೂ ಧನ್ಯವಾದಗಳನ್ನ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.